ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್. ಇವತ್ತು ಒಂದು ಈವೆಂಟಿಗೆ ಹೊರಟಿದ್ದೀನಿ. ಹಾಗೆ ಯಾವ ಸ್ಯಾರಿ ಉಡ್ತಾ ಇದ್ದೀನಿ, ಯಾವ ಜ್ಯುವೆಲ್ರಿ ವೇರ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ವೇರ್ ಮಾಡ್ತಿರೋಂಥ ಸ್ಯಾರಿ ನೋಡಿ, ಇದು ಗ್ರೇ ಕಲರು. ಈಗಾಗಲೇ ಒಂದು 2 ಸಾರಿ ಈ ಸ್ಯಾರಿ ಉಡೋಣ ಅಂಥೇಳಿ ಉಡೋಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಉಡ್ತಾ ಇದ್ದೀನಿ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸು ಪಿಂಕ್ ಕಲರ್ ವೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆರಿ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಇದಕ್ಕೆ ಮುಂಚೆ ಕೂಡ ನಾನು ಒಂದು 2 ಸಾರಿ ಈ ಬ್ಲೌಸ್ನ ವೇರ್ ಮಾಡಿದ್ದೆ. ಸ್ವಲ್ಪ ಸಿಂಪಲ್ಲಾಗೇ ರೆಡಿ ಆಗ್ತಾ ಇದ್ದೀನಿ, ತುಂಬ ಏನು ಗ್ರ್ಯಾಂಡಾಗಿ ರೆಡಿ ಆಗ್ತಾ ಇಲ್ಲ. ಇವತ್ತು ನಾನು ವೇರ್ ಮಾಡ್ತಾ ಇರೋಂಥ ಜ್ಯುವೆಲ್ರಿ ಬಂದು MSV ಜ್ಯುವೆಲ್ರಿ ಅಂತೇಳಿ ತುಂಬಾ ಚೆನ್ನಾಗಿತ್ತು ಜ್ಯುವೆಲ್ರಿ. ಹಾಗಾಗಿ ಈ ಜ್ಯುವೆಲ್ರಿನ ತರಿಸ್ಕೊಂಡಿದ್ದೀನಿ. ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಜ್ಯುವೆಲ್ರಿ ಹೇಗಿದೆ ಅಂತ ಹೇಳಿ. ಸ್ವಲ್ಪ ಯುನೀಕಾಗಿ ಅನ್ನಿಸ್ತು ನನಗೆ, ಹಾಗಾಗಿ ನೋಡಿ ಇದನ್ನು ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಸೊ ವಿಜಯಲಕ್ಷ್ಮಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಜ್ಯುವೆಲ್ರಿ ಕೂಡ ತುಂಬಾ ಯುನೀಕ್ ಆಗಿದೆ ಅನ್ನಿಸ್ತು ನನಗೆ. ಇದು ಸ್ಟೋನ್ ಏನು ನೋಡ್ತಿದ್ದೀರಾ, ಇದೆಲ್ಲ ಅಮೇರಿಕನ್ ಡೈಮಂಡು. ಪಕ್ಕದಲ್ಲೆಲ್ಲ ಚಕ್ರ ಲಕ್ಷ್ಮಿ ಬಂದಿದೆ. ಹಾರ ತುಂಬಾ ಚೆನ್ನಾಗಿದೆ. ಹಾಗೆ 2 ಪೇರ್ಸ್ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ, ಒಂದು ಸ್ಟೋನ್ದು ಹಾಗೆ ಇನ್ನೊಂದು ಚಕ್ರ ಲಕ್ಷ್ಮಿದು ಪ್ಲೇನು. 2 ಇಯರಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಈಗ ಫೈನಲಿ ಸ್ಯಾರಿ ವೇರ್ ಮಾಡಿದ್ದಾಯಿತು. ನೋಡಿ ಹೀಗೆ ಉಟ್ಕೊಂಡಿದ್ದೀನಿ ಸ್ಯಾರಿನ. ಸಿಂಗಲ್ ಪಲ್ಲು ಬಿಟ್ಕೊಂಡಿದ್ದೀನಿ, ಸೆರಗ್ ಪೂರ್ತಿ ಪಿನ್ ಮಾಡಲಿಲ್ಲ. ಈಗ ಜ್ಯುವೆಲ್ರಿ ಹಾಗೆ ಸ್ಟಿಕ್ಕರ್ ಇಟ್ಕೊಂಡ್ರೆ ಫೈನಲಿ ಸ್ಟಿಕ್ಕರ್ ಪಿಂಕ್ ಕಲರ್ ಇಟ್ಕೊಳ್ತಾ ಇದ್ದೀನಿ. ತುಂಬ ಎಲ್ಲ ನಾನೇನು ಮೇಕಪ್ ಮಾಡ್ಕೊಳ್ಳಲ್ಲ, ತುಂಬಾ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತೀನಿ. ನೋಡಿ ನೀವು ಗಮನಿಸ್ಬೋದು. ಇಯರಿಂಗ್ಸ್ ನಾನು ಸ್ಟೋನ್ ಇಯರಿಂಗ್ಸೇ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಇದು. ಹಾಗಾಗಿ ಈಗ ನೆಕ್ ಪೀಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಜ್ಯುವೆಲ್ರಿ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇವ್ರ ಹತ್ರ ಬಜೆಟ್ ಫ್ರೆಂಡ್ಲಿ ಜ್ಯುವೆಲ್ರಿ ಸಿಗುತ್ತೆ, ಬ್ರೈಡಲ್ ಜ್ಯುವೆಲ್ರಿ ಸಿಗುತ್ತೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಬೈ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದರೆ ಇವ್ರ ಪೇಜ್ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಜಡೆ ಹಾಕ್ಕೊಂಡಿದ್ದೆ, ಯಾಕೋ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ಲಿಲ್ಲ ಅನ್ನಿಸ್ತು. ಹಾಗಾಗಿ ಜಡೆ ಬಿಚ್ಚಿ ನಾನು ಫ್ರೀ ಹೇರ್ನೇ ಬಿಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಈಗ ಈವೆಂಟಿಗೆ ಹೊರಟಿದ್ದೀನಿ. ಕ್ಯಾಬ್ ಕೂಡ ಬಂದಿದೆ. ಚಿನ್ನಿ ಬರ್ತಿದ್ದಾಳೆ. ನಾನು ಎಲ್ಲೇ ಹೋದರೂ ಕೂಡ ನನಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಚಿನ್ನಿನೇ ಬರೋದು. ಹಾಗೆ ಈವೆಂಟಿಗೆ ಹೊರಟಿದ್ದೀನಿ. ಯಾರ್ದು ಇವೆಂಟ್ ಅಂತ ಹೇಳಿಲ್ಲ ಅಲ್ಲ, ಡಾಕ್ಟರ್ ದುರ್ಗಾ ವೆಂಕಟೇಶ್ ಅಂತ. ಇವರು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟು. ಇವ್ರದ್ದು ರೀಕೋಡ್ ಅಂತ ಫ್ರಾಂಚೈಸಿ ಓಪನ್ ಆಗ್ತಿದೆ JP ನಗರ್ 7th ಫೇಸಲ್ಲಿ. ಇಲ್ಲಿಗೆ ಇನ್ವೈಟ್ ಮಾಡಿದ್ರು, ಬಂದಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಾನು ಹೋದಾಗ ಅವ್ರು ಬ್ಯುಸಿ ಇದ್ದರು, ಬೇರೆಯವ್ರ ಜೊತೆ ಎಲ್ಲ ಮಾತಾಡ್ತಿದ್ರು. ತಕ್ಷಣ ನಾನು ಬಂದಿರೋದನ್ನ ನೋಡಿ ನನ್ನ ಹತ್ರ ಬಂದು ಬಾಯಿ ತುಂಬ ಮಾತಾಡಿದ್ರು. ತುಂಬ ಖುಷಿ ಅನ್ನಿಸ್ತು. ಹಾಗೆ ಅವ್ರ ಸ್ಟೂಡೆಂಟ್ಸು, ಸ್ಟಾಫ್ಸ್ ಎಲ್ಲ ನನ್ನ ಫಾಲೋವರ್ಸು ಸುಮಾರು ಜನ ನನ್ನ ವೀಡಿಯೋಸ್ ನೋಡ್ತಾರಂತೆ. ತುಂಬಾ ಖುಷಿಯಿಂದ ಮಾತಾಡ್ಸಿದ್ರು. ನನಗೂ ಕೂಡ ತುಂಬಾ ಖುಷಿ ಅನ್ನಿಸ್ತು. ಎಲ್ಲರ ಜೊತೆಗೂ ಕೂಡ ಫೋಟೋಸ್ ತೊಗೊಂಡೆ. ಹಾಗೆ ಇದೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ರೀಕೋಡ್ ಫ್ರಾಂಚೈಸಿ ಓಪನ್ ಆಗಿರೋದು. ಎಲ್ಲ ಮೇಕಪ್ ಪ್ರಾಡಕ್ಟ್ಸು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ರೀಸನಬಲ್ ಪ್ರೈಸಲ್ಲಿದೆ. ಅಪ್ಕಮಿಂಗ್ ಮೇಕಪ್ ಆರ್ಟಿಸ್ಟ್ಗಳಿಗಂತೂ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ. ದುರ್ಗಾ ಮ್ಯಾಮ್ ಹತ್ರ ಮೇಕಪ್ ಕಲಿತಾ ಇರೋರಂತೂ ನಿಜವಾಗ್ಲೂ ಮುಂದೆ ಎಕ್ಸ್ಪರ್ಟ್ಗಳಾಗಿ ಹೋಗ್ತಾರೆ. ಬೇರೆ ಊರಿಂದ ಎಲ್ಲ ಬಂದು ಇಲ್ಲಿ ಮೇಕಪ್ ಕಲಿತಿದ್ದಾರೆ. ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಸುಮಾರು ಜನ ಅವ್ರ ಸ್ಟೂಡೆಂಟ್ಸ್ ಎಲ್ಲ ನೆಕ್ಸ್ಟ್ ನಿಮಗೆ ಮೇಕಪ್ ಮಾಡ್ತೀವಿ ಮ್ಯಾಮ್ ಅಂದರು. ಖಂಡಿತ ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿದೆ. ಹಾಗೆ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಮಾತಾಡಿದೆ. ನಾನು ಕೂಡ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡೆ. ಅದಾದಮೇಲೆ ದುರ್ಗಾ ಮ್ಯಾಮ್ ತುಂಬ ಪ್ರೀತಿಯಿಂದ ಮಾತಾಡಿಸಿ ಒಂದು ಪುಟ್ಟು ಉಡುಗೊರೆ ಕೊಟ್ಟು ಗೌರವಿಸಿದ್ರು. ತುಂಬಾ ಖುಷಿ ಮೂಮೆಂಟ್ ಅನ್ನಿಸ್ತು. ಇದೆಲ್ಲ ಸಿಕ್ಕಿದ್ದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನದಿಂದ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತಿಗೂ ಕೂಡ ಚಿರಋಣಿ ಆಗಿರ್ತೀನಿ. ಹಾಗೆ ಇನ್ನೂ ತುಂಬಾ ಯಶಸ್ಸು ಸಿಗಲಿ, ಆ ತಾಯಿ ಚಾಮುಂಡೇಶ್ವರಿ ಕೃಪೆ ನಿಮ್ಮ ಮೇಲೆ ಯಾವಾಗೂ ಇರಲಿ ಅಂತ ಕೇಳಿಕೊಂಡು ಮತ್ತೆ ಒಂದಷ್ಟು ಫೋಟೋಸ್ ತೊಗೊಂಡು ಅಲ್ಲಿಂದ ಹೊರಟೆ. ಇದಾಗಿತ್ತು ಸಂಡೇ ವ್ಲಾಗು. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.